Hello children, how are you? I hope you are fine. Children, in last class we have discussed about present tense, past tense, future tense. Children, last class ಅಲ್ಲಿ ನಾನು ನಿಮಗೆ ಟೆನ್ಸ್ಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಈ ಸಮಯದಲ್ಲಿ ಇಲ್ಲಿ ಕೆಲವು ಲಿಸ್ಟ್ ಕಾಣಿಸ್ತಾ ಇದೆಯಾ ನಿಮಗೆ? ಲಿಸ್ಟ್ ಆಫ್ ಸಮ್ ವರ್ಬ್ಸ್ ಇನ್ ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಇರುವಂಥ ವರ್ಬ್ ಇದೆ, ಪಾಸ್ಟ್ ಟೆನ್ಸಲ್ಲಿ ಇರುವಂಥ ವರ್ಬ್ಸ್ ಇದೆ, ಫ್ಯೂಚರ್ ಟೆನ್ಸಲ್ಲಿ ಇರುವಂಥ ವರ್ಬ್ಸ್ ಇದೆ. ಕಾಣಿಸ್ತಾ ಇದೆಯಾ ಇಲ್ಲಿ? ಇದನ್ನು ನೀವು ಕಲಿತ್ರೆ ಈ ಎಕ್ಸಸೈಸ್ ನಿಮಗೆ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿರುವಂಥ ವರ್ಬ್ಸ್, ಪಾಸ್ಟ್ ಟೆನ್ಸಲ್ಲಿರುವಂಥ ವರ್ಬ್ಸ್, ಫ್ಯೂಚರ್ ಟೆನ್ಸಲ್ಲಿರುವಂಥ ವರ್ಬ್ಸ್ ಎಲ್ಲ ಕಲಿತ್ರೆ ನಿಮ್ಗೆ ಏನಾಗುತ್ತೆ, ಎಕ್ಸಸೈಸ್ಗಳು ಮಾಡಲಿಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಫಸ್ಟ್ ಒನ್ ನೋಡೋಣ. ಪ್ರೆಸೆಂಟ್ ಟೆನ್ಸ್. ಫಸ್ಟ್ ಒನ್ನಲ್ಲಿ ಪ್ರೆಸೆಂಟ್ ಟೆನ್ಸ್. ಈಸ್, IS ಈಸ್, ಇದೇನಾಗಿದೆ? ವರ್ಬ್ ಆಗಿದೆ. ವಾಸ್, WAS ವಾಸ್, ಪಾಸ್ಟ್ ಟೆನ್ಸಲ್ಲಿ ವಾಸ್, ಇದೇನಾಗಿದೆ? ವರ್ಬ್. ಫ್ಯೂಚರ್ ಟೆನ್ಸ್ ವಿಲ್ ಬಿ ಅಥವಾ ಶೆಲ್ ಬಿ, ಇದೇನಾಗಿದೆ? ಫ್ಯೂಚರ್ ಟೆನ್ಸ್. ಇಲ್ಲಿ ಈಸ್, ವಾಸ್, ವಿಲ್ ಬಿ, ಶೆಲ್ ಬಿ ಇವೆಲ್ಲ ಏನಾಗಿದೆ? ವರ್ಬ್ಸ್ ಆಗಿದೆ. ಈಸ್ ಅಂತ ಹೇಳಿದ್ರೆ ಇದೆ, ವಾಸ್ ಆಗಿತ್ತು, ವಿಲ್ ಬಿ ಇರುತ್ತವೆ. ಇದು ಏನು? ಕ್ರಿಯೆಗಳು, ಕ್ರಿಯಾಪದಗಳು. ಅರ್ಥ ಆಗ್ತಿದೆಯಾ ಮಕ್ಕಳೇ? ನೆಕ್ಸ್ಟ್ ARE ಆರ್, ಪ್ರೆಸೆಂಟ್ ಟೆನ್ಸ್, ಇದು ವರ್ಬ್. ನೆಕ್ಸ್ಟ್ WERE ವರ್, ಪಾಸ್ಟ್ ಟೆನ್ಸ್, ವರ್. WILLBE ವಿಲ್ ಬಿ, ಫ್ಯೂಚರ್ ಟೆನ್ಸ್. ಇದರಲ್ಲಿ ಇವು ಮೂರು ಏನಾಗಿದೆ? ವರ್ಬ್ಸ್ ಆಗಿದೆ. ಆರ್, ARE ಆರ್ ಅಂತ ಹೇಳಿದ್ರೆ ಇವೆ, ವರ್ ಇದ್ದರು, ಇರುತ್ತವೆ. ಶೆಲ್ ಬಿ, ವಿಲ್ ಬಿ ಅಂತ ಹೇಳಿದ್ರೆ ಇರುತ್ತವೆ. ಅರ್ಥ ಆಗಿದೆಯಾ ಮಕ್ಕಳೇ? ನೆಕ್ಸ್ಟ್ ಡೂ ಅನ್ನೋದು ವರ್ಬ್. ಪ್ರೆಸೆಂಟ್ ಟೆನ್ಸಲ್ಲಿ ಡೂ ವರ್ಬ್. ಡಿಡ್, ಪಾಸ್ಟ್ ಟೆನ್ಸ್, ಇದು ವರ್ಬ್ ಆಗಿದೆ. ವಿಲ್ ಡೂ, ಫ್ಯೂಚರ್ ಟೆನ್ಸ್. ವಿಲ್ ಡೂ ಅಥವಾ ಶಲ್ ಡೂ. ಡೂ ಅಂತ ಹೇಳಿದ್ರೆ ಮಾಡು, ಡಿಡ್ ಅಂದರೆ ಮಾಡಿದ, ವಿಲ್ ಡೂ ಮಾಡುತ್ತಾರೆ. ಅರ್ಥ ಆಗಿದೆಯಾ ಮಕ್ಕಳೇ? ನೆಕ್ಸ್ಟ್ ಆಸ್ಕ್ ಅನ್ನೋದೇನು? ವರ್ಬ್. ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬ್. ಆಸ್ಕ್ಡ್, ಪಾಸ್ಟ್ ಟೆನ್ಸಲ್ಲಿ ಆಸ್ಕ್ಡ್ ಏನಾಗಿದೆ? ವರ್ಬ್. ವಿಲ್ ಆಸ್ಕ್ ಅನ್ನೋದು ಫ್ಯೂಚರ್ ಟೆನ್ಸಲ್ಲಿ ಏನಾಗಿದೆ? ವರ್ಬ್ ಆಗಿದೆ ಅಥವಾ ಶಲ್ ಆಸ್ಕ್. ಅರ್ಥ ಆಗಿದೆಯಾ ಮಕ್ಕಳೇ? ಆಸ್ಕ್ ಅಂತ ಹೇಳಿದ್ರೆ ಕೇಳು, ಆಸ್ಕ್ಡ್ ಅಂದರೆ ಕೇಳಿದರು, ವಿಲ್ ಆಸ್ಕ್ ಕೇಳುತ್ತಾರೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ವರ್ಕ್. ಪ್ರೆಸೆಂಟ್ ಟೆನ್ಸಲ್ಲಿ ವರ್ಕ್ ವರ್ಬ್ ಆಗಿದೆ. ವರ್ಕ್ಡ್, ಪಾಸ್ಟ್ ಟೆನ್ಸಲ್ಲಿ ವರ್ಕ್ಡ್. ವಿಲ್ ವರ್ಕ್, ಫ್ಯೂಚರ್ ಟೆನ್ಸಲ್ಲಿ ವಿಲ್ ವರ್ಕ್ ಏನು ವರ್ಬ್ ಆಗಿದೆ. ನೆಕ್ಸ್ಟ್ ಮೂವ್. ಪ್ರೆಸೆಂಟ್ ಟೆನ್ಸಲ್ಲಿ ಮೂವ್ ಅಂತ ಹೇಳಿದ್ರೆ ಚಲಿಸುವುದು, ಏನಾಗಿದೆ? ವರ್ಬ್. ಮೂಡ್ ಚಲಿಸಿತು, ಪಾಸ್ಟ್ ಟೆನ್ಸ್, ಮುಗಿದು ಹೋಯಿತು. ವಿಲ್ ಮೂವ್ ಚಲಿಸುತ್ತದೆ, ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಇವೆಲ್ಲ ಏನಾಗಿದೆ? ವರ್ಬ್ಸ್ ಆಗಿದೆ. ಅರ್ಥ ಆಗಿದೆ ಮಕ್ಕಳೇ? ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ಪ್ರೆಸೆಂಟ್ ಟೆನ್ಸಲ್ಲೂ ಇಲ್ಲಿ ಕಟ್, CUT ಕಟ್ ಕಾಣಿಸ್ತಾ ಇದೆಯಾ? ಇದು ವರ್ಬ್. ಇಲ್ಲಿಯೂ ಸಹ ಇದೇ ರೀತಿಯಾಗಿ ಕಟ್ ಅಂತ ಬರುತ್ತೆ. CUT ಕಟ್ ಒಂದೇ ರೀತಿಯಾಗಿ ಬರುತ್ತೆ. ಅರ್ಥ ಆಗ್ತಿದೆಯಾ? ವಿಲ್ ಕಟ್ ಇವೆಲ್ಲ ಏನಾಗಿದೆ? ವರ್ಬ್ಸ್ ಆಗಿದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇದನ್ನ ಈ ಲಿಸ್ಟಲ್ಲಿರುವಂಥ ಈ ವರ್ಬ್ಸನ್ನು ನೀವು ಕಲಿತ್ರೆ ನೆಕ್ಸ್ಟ್ ನೀವು ಎಕ್ಸಸೈಸ್ ಮಾಡಲಿಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಇದನ್ನು ನೀವೇನು ಮಾಡಬೇಕು? ಚೆನ್ನಾಗಿ ಕಲ್ತ್ಕೋಬೇಕು, ಮೈಂಡಲ್ಲಿ ಇಟ್ಕೋಬೇಕು. ಅರ್ಥ ಆಗ್ತಿದೆಯಾ?
ಇಲ್ಲಿ ನೋಡಿ ಕೆಲವು ಎಕ್ಸಸೈಸ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಕೆಲವು ಎಕ್ಸಸೈಸ್ ಇದೆ. ನಾನು ಹೇಳಿದ್ನಲ್ಲ, ಆ ಲಿಸ್ಟಲ್ಲಿ ಇರುವಂಥದ್ದೇ ಇಲ್ಲಿ ಇರುವಂಥದ್ದು. ನೀವು ಅದನ್ನು ಕಲಿತ್ರೆ ಸಾಕು, ನಿಮಗೆ ಇದು ತುಂಬ ಈಸಿ ಆಗುತ್ತೆ. ನೇಮ್ ದಿ ಟೆನ್ಸ್ ಆಫ್ ಈಚ್ ಆಫ್ ದಿ ವರ್ಬ್ಸ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್. ಇಲ್ಲಿ ಕೆಲವು ಸೆಂಟೆನ್ಸ್ ಇದೆ, ಅದರಲ್ಲಿ ವರ್ಬ್ಸ್ ಯಾವುದು ಅನ್ನೋದು, ವರ್ಬ್ಸ್ ಯಾವ ಕಾಲವನ್ನು ಸೂಚಿಸುತ್ತೆ ಅನ್ನೋದನ್ನು ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕು. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಿ ಮೂನ್ ಮೂವ್ಸ್ ಸ್ಲೋಲಿ. ದಿ ಮೂನ್ ಮೂವ್ಸ್ ಸ್ಲೋಲಿ. ಚಂದ್ರ ನಿಧಾನವಾಗಿ ಚಲಿಸುತ್ತಿದೆ. ಮೂವ್ಸ್ ಅನ್ನೋದು ಇಲ್ಲಿ ಏನಾಗಿದೆ, ವರ್ಬ್ ಆಗಿದೆ, ಕ್ರಿಯಾಪದವಾಗಿದೆ. ಈ ಮೂವ್ಸ್ ಯಾವ ಕಾಲವನ್ನು ಸೂಚಿಸುತ್ತದೆ? ದಿ ಮೂನ್ ಮೂವ್ಸ್ ಸ್ಲೋಲಿ. ಚಂದ್ರನು ನಿಧಾನವಾಗಿ ಚಲಿಸುತ್ತಿದೆ. ಎಸ್, ನಡೆಯುತ್ತಿರುವಂಥದ್ದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ವರ್ತಮಾನ ಕಾಲ ಅರ್ಥ ಆಗ್ತಿದೆಯಾ ಮಕ್ಕಳೇ? ಇಲ್ಲಿ ನೋಡಿ, ಫಸ್ಟ್ ಒನ್, ದಿ ಟೈಗರ್ ಕಿಲ್ಡ್ ದಿ ಡೀರ್. ದಿ ಟೈಗರ್ ಕಿಲ್ಡ್ ದಿ ಡೀರ್. ಹುಲಿ ಜಿಂಕೆಯನ್ನು ಕೊಂದಿತು. ಕೊಂದಿತು ಅಂತ ಹೇಳಿದ್ರೆ ಮುಗಿದು ಹೋಯಿತು. ಕಿಲ್ಡ್ ಅನ್ನೋದು ಏನಾಗಿದೆ, ಇಲ್ಲಿ ಏನಾಗಿದೆ, ವರ್ಬ್, ಕ್ರಿಯಾಪದವಾಗಿದೆ. ಏನಾಯಿತು? ಕೊಂದಿತು, ಮುಗಿದು ಹೋಯಿತು, ಪಾಸ್ಟ್ ಟೆನ್ಸ್, ಭೂತಕಾಲ. ಮುಗಿದು ಹೋದಕ್ಕೆ ಏನು ಹೇಳ್ತಾರೆ? ಪಾಸ್ಟ್ ಟೆನ್ಸ್. ನೆಕ್ಸ್ಟ್, ಐ ಶಾಲ್ ಗೋ ಟು ಸ್ಕೂಲ್ ಟುಮಾರೋ. ನಾನು ಶಾಲೆಗೆ ನಾಳೆ ಹೋಗ್ತೇನೆ. ಐ ಶಲ್ ಗೋ ಇದೇನಾಗಿದೆ? ವರ್ಬ್ ಆಗಿದೆ. ಇದು ಯಾವ, ನಾಳೆ ಮುಂದೆ ನಡೆಯುವಂಥ ಕ್ರಿಯೆ ಯಾವುದು? ಎಸ್, ಫ್ಯೂಚರ್ ಟೆನ್ಸ್. ಶಲ್ ಗೋ ಏನು? ಫ್ಯೂಚರ್ ಟೆನ್ಸ್. ಅರ್ಥ ಆಗಿದೆ ಮಕ್ಕಳೇ? ನೆಕ್ಸ್ಟ್, ಅವರ್ ಹೆಡ್ ಮಾಸ್ಟರ್ ವಿಲ್ ಗಿವ್ ಹಸ್ ದಿ ಪ್ರೋಗ್ರೆಸ್ ರಿಪೋರ್ಟ್ಸ್. ವಿಲ್ ಗಿವ್, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಏನು ಪ್ರಗತಿ ಪತ್ರವನ್ನು ಕೊಡುತ್ತಾರೆ. ಇನ್ನು ಮುಂದೆ ಕೊಡುವಂಥದ್ದು, ಮುಂದೆ ನಡೆಯುವಂಥದ್ದು ಏನು? ವಿಲ್ ಗಿವ್ ಅನ್ನೋದು ವರ್ಬ್. ಆಗ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಶಿ ಲುಕ್ಸ್ ಚಾರ್ಮಿಂಗ್. ಶಿ ಲುಕ್ಸ್ ಚಾರ್ಮಿಂಗ್ ಅಂತ ಹೇಳಿದ್ರೆ ಅವಳು ಆಕರ್ಷಕವಾಗಿ ನೋಡುತ್ತಿದ್ದಾಳೆ. ನೋಡುತ್ತಿದ್ದಾಳೆ, ನಡೆಯುವಂಥದ್ದು. ಲುಕ್ಸ್ ಅನ್ನೋದು ಏನಾಗಿದೆ, ಇಲ್ಲಿ ವರ್ಬ್ ಆಗಿದೆ, ಕ್ರಿಯಾಪದವಾಗಿದೆ. ನಡೆಯುವಂಥ ಕಾಲ ಯಾವುದು? ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಅರ್ಥ ಆಗಿದೆ ಮಕ್ಕಳೇ? ನೆಕ್ಸ್ಟ್, ಫಿಫ್ತ್ ಒನ್, ಹಿ ವಿಲ್ ಕಮ್ ಟು ಮೈ ಹೌಸ್ ಟುಮಾರೋ. ಅವನು ನಾಳೆ ನಮ್ಮ ಮನೆಗೆ ಬರುತ್ತಾನೆ. ನಡೆಯುವಂಥದ್ದು, ವಿಲ್ ಕಮ್, ನಡೆಯುವಂಥದ್ದು, ಇದು ವರ್ಬ್. ಆಗ ಫ್ಯೂಚರ್ ಟೆನ್ಸ್, ಏನು? ಭವಿಷ್ಯತ್ ಕಾಲ. ನೆಕ್ಸ್ಟ್, ದಿ ಪೊಲೀಸ್ ಮ್ಯಾನ್ ಕಾಟ್ ದಿ ಥೀಫ್. ದಿ ಪೊಲೀಸ್ ಮ್ಯಾನ್ ಕಳ್ಳನನ್ನ, ಥೀಫ್ ಅಂತ ಹೇಳಿದ್ರೆ ಕಳ್ಳನನ್ನ ಹಿಡಿದನು. ಮುಗಿದು ಹೋಯಿತು, ಹಿಡಿದಾಯ್ತು. ಆಗ ಕಾಟ್ ಅನ್ನೋದು ಇಲ್ಲಿ ಏನಾಗಿದೆ? ವರ್ಬ್ ಆಗಿದೆ, ಪಾಸ್ಟ್ ಟೆನ್ಸ್, ಭೂತಕಾಲ. ನೆಕ್ಸ್ಟ್, ಹೂ ವಿಲ್ ಗೆಟ್ ದಿ ಫಸ್ಟ್ ಪ್ರೈಸ್. ಯಾರು ಫಸ್ಟ್ ಪ್ರೈಸನ್ನು ತೆಗೆದುಕೊಳ್ತಾರೆ? ನಡೆಯುವಂಥದ್ದು, ವಿಲ್ ಗೆಟ್, ವರ್ಬ್, ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಹಿಸ್ ಮದರ್ ಡೈಡ್ ಲಾಸ್ಟ್ ಮಂತ್. ಅವರ ತಾಯಿ ಕಳೆದ ತಿಂಗಳಿನಲ್ಲಿ ಸತ್ತು ಹೋದರು. ಆಗ ಮುಗಿದು ಹೋಯಿತು, ನಡೆದು ಹೋಯಿತು. ವಿಲ್ ಗೆಟ್, ಡೈಡ್ ಅಂದರೆ ಮುಗಿದು ಹೋಯಿತು, ಸತ್ತು ಹೋಗಾಯಿತು, ಪಾಸ್ಟ್ ಟೆನ್ಸ್, ಭೂತಕಾಲ. ವಿ ಶಲ್ ಡೂ ದಿ ವರ್ಕ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳು ಕೆಲಸವನ್ನು ಮಾಡುತ್ತೇನೆ. ಮುಂದಿನ, ನಡೆಯುವಂಥದ್ದು, ಶಲ್ ಡೂ, ನಡೆಯುವಂಥದ್ದು. ಇಲ್ಲಿ ಶಲ್ ಡೂ ಏನಾಗಿದೆ? ವರ್ಬ್, ಕ್ರಿಯಾಪದ. ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಅರ್ಥ ಆಗಿದೆ ಮಕ್ಕಳೇ? ನೆಕ್ಸ್ಟ್ ಇಲ್ಲಿ ನೋಡಿ, ಎಕ್ಸಸೈಸ್ 2 ಅಲ್ಲಿ ಟರ್ನ್ ದೀಸ್ ಸೆಂಟೆನ್ಸಸ್ ಇನ್ ಟು ದಿ ಪಾಸ್ಟ್ ಟೆನ್ಸ್. ಇಲ್ಲಿ ಕೆಲವು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ಏನು ಮಾಡಬೇಕು? ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂತ ಹೇಳಿದ್ರೆ ಭೂತಕಾಲವನ್ನಾಗಿ ನಾವೇನು ಮಾಡಬೇಕು? ಬರಿಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಿ ಶಿಪ್ ಸೇಲ್ ಇನ್ ದಿ ಸಿ. ಹಡಗು ಸಮುದ್ರದಲ್ಲಿ ಏನಾಗುತ್ತೆ? ಸಂಚರಿಸುತ್ತದೆ, ನಡೀತಾ ಇರುವಂಥದ್ದು. ನಡೀತಾ ಇರುವಂಥದ್ದು ಏನು? ಪ್ರೆಸೆಂಟ್ ಟೆನ್ಸ್. ದಿ ಶಿಪ್ಸ್ ಸೇಲ್ಡ್ ಇನ್ ದಿ ಸಿ.
ಸಿ. ಏನು, ಹಡಗು ಸಮುದ್ರದಲ್ಲಿ ಸಂಚರಿಸಿತು, ಮುಗಿದು ಹೋಯಿತು. ಆಗ ಪಾಸ್ಟ್ ಟೆನ್ಸ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾನು ದಿನಾ ಶಾಲೆಗೆ ಹೋಗ್ತೇನೆ, ನಡೆಯುವಂಥದ್ದು. ಇದು ಯಾವ ಕಾಲ? ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಇದನ್ನು ನಾವು ಏನು ಮಾಡಬೇಕು? ಪಾಸ್ಟ್ ಟೆನ್ಸ್ ಆಗಿ ನಾವು ಬರಿಬೇಕು. ಆಗ ಐ ವೆಂಟ್ ಟು ಸ್ಕೂಲ್ ಎವ್ರಿ ಡೇ. ನಾನು ಶಾಲೆಗೆ ದಿನಾ ಹೋಗ್ತಾ ಇದ್ದೆ, ಮುಗಿದು ಹೋದದ್ದು. ಸೆಕೆಂಡ್ ಒನ್, ದಿ ಸಿ ರೋರ್ಸ್ ಲೌಡ್ಲಿ. ದಿ ಸಿ ರೋರ್ಸ್ ಲೌಡ್ಲಿ. ಸಿ ಅಂತ ಹೇಳಿದ್ರೇನು? ಸಮುದ್ರ. ಸಮುದ್ರ ಏನಾಗುತ್ತೆ? ಜೋರಾಗಿ ಗರ್ಜಿಸುತ್ತದೆ, ಶಬ್ದ ಬರುತ್ತಲ್ವಾ, ಅದಕ್ಕೆ ಗರ್ಜಿಸುತ್ತದೆ ಅಂತ ಹೇಳಿದ್ರೆ ನಡೀತಾ ಇರುವುದಂತೂ. ಇದೇನು ಆಗಿದೆ? ಪ್ರೆಸೆಂಟ್ ಟೆನ್ಸ್. ಆಗ ಇದನ್ನು ಏನು ಮಾಡಬೇಕು? ಪಾಸ್ಟ್ ಟೆನ್ಸ್ ಆಗಿ ಬರಿಬೇಕು. ದಿ ಸಿ ರೋಡ್ ಲೌಡ್ಲಿ. ಸಮುದ್ರವು ಜೋರಾಗಿ ಘೋಷಿಸಿತು. ಇದು ಪಾಸ್ಟ್ ಟೆನ್ಸ್, ಮುಗಿದು ಹೋದದ್ದು. ಶಿ ಡ್ಯಾನ್ಸಸ್ ಗ್ರೇಸ್ಫುಲಿ. ಅವಳು ಆಕರ್ಷಕವಾಗಿ ನೃತ್ಯವಾಡಿದಳು, ವಾಡುತ್ತಿದ್ದಾಳೆ. ಇದೇನಾಗಿದೆ? ಎಸ್, ಪ್ರೆಸೆಂಟ್ ಟೆನ್ಸ್. ಅವಳು ಆಕರ್ಷಕವಾಗಿ ನೃತ್ಯವಾಡುತ್ತಿದ್ದಾಳೆ. ಇದು ನಡೀತಾ ಇರುವಂಥದ್ದು. ಏನು? ಪ್ರೆಸೆಂಟ್ ಟೆನ್ಸ್. ಈಗ ನಾವೇನು ಮಾಡಬೇಕು? ಪಾಸ್ಟ್ ಟೆನ್ಸ್ ಆಗಿ ಬರಿಬೇಕು. ಶಿ ಡ್ಯಾನ್ಸ್ಡ್ ಗ್ರೇಟ್ಫುಲಿ. ಅವಳು ಆಕರ್ಷಕವಾಗಿ ನೃತ್ಯ ಮಾಡಿದಳು, ಮುಗಿದು ಹೋಯಿತು. ಹಾಗೇನಿದು? ಪಾಸ್ಟ್ ಟೆನ್ಸ್. ನೆಕ್ಸ್ಟ್, ಹಿ ರೈಟ್ಸ್ ಬ್ಯೂಟಿಫುಲಿ. ಅವನು ಅಂದವಾಗಿ ಬರೆಯುತ್ತಿದ್ದಾನೆ. ಇದೇನು? ನಡೆಯುತ್ತಾ ಇರುವಂಥದ್ದು. ಎಸ್, ಪ್ರೆಸೆಂಟ್ ಟೆನ್ಸ್. ಇದನ್ನು ಏನು ಮಾಡಬೇಕು? ಪಾಸ್ಟ್ ಟೆನ್ಸ್ ಆಗಿ ಬರೀಬೇಕು. ಹಿ ರೋಟ್ ಬ್ಯೂಟಿಫುಲಿ. ಅವನು ಅಂದವಾಗಿ ಬರೆದನು, ಮುಗಿದು ಹೋಯಿತು. ಪಾಸ್ಟ್ ಟೆನ್ಸ್. ಇಟ್ ಈಟ್ಸ್ ದಿ ಮೀಟ್. ಇಟ್ ಈಟ್ಸ್ ದಿ ಮೀಟ್. ಅದು ಮಾಂಸವನ್ನು ತಿನ್ನುತ್ತಿದೆ. ಇದು ನಡೆಯುತ್ತಾ ಇರುವಂಥದ್ದು. ಇದೇನಾಗಿದೆ? ಪ್ರೆಸೆಂಟ್ ಟೆನ್ಸ್. ಇಟ್ ಏಟ್ ದಿ ಮೀಟ್. ಅದು ಮಾಂಸವನ್ನು ತಿಂದಿತು. ಇದೇನಾಗಿದೆ? ಪಾಸ್ಟ್ ಟೆನ್ಸ್. ಮುಗಿದು ಹೋಯಿತು, ತಿಂದಿತು, ಮುಗಿದು ಹೋಯಿತು. ಏಟ್. ಇಲ್ಲೆಲ್ಲ ಏನಾಗಿದೆ? ವರ್ಬ್ ಇದೆ, ಹೌದಲ್ವಾ? ಇಲ್ಲೆಲ್ಲ ಏನಾಗಿದೆ? ವರ್ಬ್ ಇದೆ. ಇಲ್ಲಿ ಏನು? ಗೋ, ರೋರ್ಸ್, ಡ್ಯಾನ್ಸಸ್, ರೈಟ್ಸ್, ಈಟ್ಸ್, ಇದೆಲ್ಲ ಏನಾಗಿದೆ? ವರ್ಬ್ಸ್. ನಾನು ಕೊಟ್ಟಂಥ ಲಿಸ್ಟಲ್ಲಿ ಇದೆಲ್ಲ ಇದೆ. ಇದನ್ನು ಕಲಿತ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ನೆಕ್ಸ್ಟ್, ದಿ ಡಾಗ್ಸ್ ಫೈಟ್. ನಾಯಿಗಳು ಜಗಳವಾಡುತ್ತವೆ, ನಡೀತಾ ಇರೋದು. ಆಗ ಇದೇನಾಗಿದೆ? ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಫೈಟ್ ಅನ್ನೋದು ವರ್ಬ್ ಆಗಿದೆ. ದಿ ಡಾಗ್ಸ್ ಫಾಟ್. ನಾಯಿಗಳು ಜಗಳವಾಡಿತು, ಮುಗಿದೋಯ್ತು. ಪಾಸ್ಟ್ ಟೆನ್ಸ್. ದೇ ಸ್ಲೀಪ್ ಸೌಂಡ್ಲಿ. ಅವರು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾರೆ, ನಡೀತಾ ಇರುವಂಥದ್ದು. ಪ್ರೆಸೆಂಟ್ ಟೆನ್ಸ್. ಸ್ಲೀಪ್ ಅನ್ನೋದೇನು? ವರ್ಬ್. ದೇ ಸ್ಲೆಪ್ಟ್ ಸೌಂಡ್ಲಿ. ಅವರು ನಿದ್ರೆ ಮಾಡಿದರು, ಚೆನ್ನಾಗಿ ನಿದ್ರೆ ಮಾಡಿದರು. ಇದೇನು? ಮುಗಿದು ಹೋದದ್ದು. ಏನಾಗಿದೆ? ಪಾಸ್ಟ್ ಟೆನ್ಸ್. ನೆಕ್ಸ್ಟ್, ವಿ ಫರ್ಗೆಟ್ ಹಿಸ್ ನೇಮ್. ವಿ ಫರ್ಗೆಟ್ ಹಿಸ್ ನೇಮ್. ನಮಗೆ ಅವರ ಹೆಸರು ಮರೆತು ಹೋಗಿದೆ. ಇದನ್ನು ಏನು ಮಾಡಬೇಕು? ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ವಿ ಫಾರ್ಗಾಟ್ ಹಿಸ್ ನೇಮ್. ನಮಗೆ ಅವರ ಹೆಸರು ಮರೆತು ಹೋಯಿತು. ಇಲ್ಲಿ ಫಾರ್ಗೆಟ್ ಏನು? ವರ್ಬ್ ಆಗಿದೆ. ಫಾರ್ಗಾಟ್ ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ವರ್ಬ್ ಆಗಿದೆ. ಅರ್ಥ ಆಗಿದೆಯಾ ಮಕ್ಕಳೇ? ನೆಕ್ಸ್ಟ್, ದಿ ಬರ್ಡ್ಸ್ ಫ್ಲೈ ಇನ್ ದಿ ಏರ್. ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿವೆ, ನಡೀತಾ ಇರುವಂಥದ್ದು. ಪ್ರೆಸೆಂಟ್ ಟೆನ್ಸ್. ದಿ ಬರ್ಡ್ಸ್ ಫ್ಲೂ ಇನ್ ದಿ ಏರ್. ಪಕ್ಷಿಗಳು ಆಕಾಶದಲ್ಲಿ ಹಾರಾಡಿತು, ಮುಗಿದು ಹೋದಂಥದ್ದು. ಪಾಸ್ಟ್ ಟೆನ್ಸ್. ಅರ್ಥ ಆಗಿದೆಯಾ ಮಕ್ಕಳೇ? ನೀವು ಏನು ಮಾಡಬೇಕು? ಇದೇ ರೀತಿಯಾಗಿ ನೀವು ಏನು ಮಾಡಬೇಕು? ಇದನ್ನು ನೋಟ್ಸಲ್ಲಿ ಬರೆದು ಗ್ರೂಪಿಗೆ ಸೆಂಡ್ ಮಾಡಬೇಕು. ಅದು ಮಾತ್ರವಲ್ಲ,
ಈ ಲಿಸ್ಟಲ್ಲಿ ಇರುವಂಥದ್ದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಾತ್ರ ನಿಮಗೆ ಎಕ್ಸಸೈಸ್ಗಳನ್ನ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅರ್ಥ ಆಗಿದೆ ಮಕ್ಕಳೇ? ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇದನ್ನು ಚೆನ್ನಾಗಿ ರೀಡ್ ಮಾಡಿ ಮೈಂಡಲ್ಲಿ ಇಟ್ಕೊಂಡು ಎಕ್ಸಸೈಸ್ಗಳನ್ನೆಲ್ಲ ಬರೆದು ಏನು ಮಾಡಬೇಕು, ಗ್ರೂಪಿಗೆ ಸೆಂಡ್ ಮಾಡಬೇಕು. ಥ್ಯಾಂಕ್ ಯು.